ಈ ನಾಗಮಂಡಲ ಅನ್ನುವಂತಹ ವಿಚಾರಗಳು ಬಂದರೆ ನಮ್ಮ ಪೌರಾಣಿಕ ಕಥೆಗಳಲ್ಲಿ ನಾವು ಸಾಮಾನ್ಯವಾಗಿ ಕೇಳೇ ಇರ್ತೀವಿ. ಇದು ಪೌರಾಣಿಕ ಕಥೆಗಳಿಗೆ ಮಾತ್ರನೇ ಸೀಮಿತವಾಗಿದೆಯಾ ಅಥವಾ ನಿಜಕ್ಕೂ ಕೂಡ ಮಾನವ ಜೀವನಕ್ಕೆ ಸಂಬಂಧಪಟ್ಟಿದೆಯಾ? ಅದರಿಂದ ಏನಾದರೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಾ? ಹೌದು ನೋಡಿ, ನೀವೊಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಪೌರಾಣಿಕವಾಗಿಯೂ ಈ ನಾಗಮಂಡಲಗಳು ಸರ್ಪದೋಷಗಳೆಲ್ಲ ಪ್ರಭಾವ ಬೀರಿದೆಯಾ ಅಂದರೆ ಖಂಡಿತವಾಗಿಯೂ ಪ್ರಭಾವವನ್ನು ಬೀರಿದೆ. ನೋಡಿ, ರಾಮ ಸಾಕ್ಷಾತ್ ವಿಷ್ಣುವಿನ ಅವತಾರ ಆದರೂ ಸಹ ತನ್ನ ಜೀವಿತಾವಧಿಯ 14 ವರ್ಷಗಳನ್ನು ಕಾಡಿನಲ್ಲಿಯೇ ಕಳೀತಾನೆ. ನೋಡಿ, ಸಾಕ್ಷಾತ್ ಅವನು ಭಗವಂತ, ವಿಷ್ಣುವಿನ ಮಹಾವಿಷ್ಣುವಿನ ಅವತಾರ ರಾಮ ಆದರೂ ಸಹ 14 ವರ್ಷಗಳ ಕಾಲ ತನ್ನ ಇಡೀ ಸಂಸಾರವನ್ನು ಕಟ್ಟಿಕೊಂಡು ವನವಾಸವನ್ನು ಮಾಡ್ತಾನೆ. ಅದಕ್ಕೆ ಜೊತೆಯಾಗಿ ಪರಿಹಾರವಾಗಿ ಲಕ್ಷ್ಮಣನನ್ನು ಜೊತೆಯಾಗಿ ಸಂಜೋಡಣೆ ಮಾಡಿಕೊಂಡು, ನೋಡಿ ಲಕ್ಷ್ಮಣ ಯಾರು ಅಂದರೆ ಆದಿಶೇಷನ ಅವತಾರ. ಆದಿಶೇಷನ ಅವತಾರದಲ್ಲಿ ಲಕ್ಷ್ಮಣನ ಜೊತೆಯಾಗಿ ಇದ್ದು ರಾಮನ ಸರ್ಪದೋಷವನ್ನು ಪರಿಹಾರ ಮಾಡ್ತಾನಂತೆ. ಹಾಗಾಗಿ ಪೂರ್ವ ಪುರಾಣದಲ್ಲಿಯೂ ಸಹ ಈ ಏನು ನಾವೇನು ಹೇಳ್ತೀವಿ, ಈ ಕಥೆಗಳೆಲ್ಲ ಬಂದಿದೆ. ಅಂದರೆ ಇದೆಲ್ಲ ವಿಜ್ಞಾನವೂ ಇದೆ. ಅವರು ಸಹ ಇದನ್ನೆಲ್ಲ, ಈ ದೋಷಗಳನ್ನು ಎಲ್ಲ ಸಂಪೂರ್ಣವಾಗಿ ಅವರು ಅನುಭವಿಸಿದ್ದಾರೆ. ಇನ್ನು ನೀವು ದ್ವಾಪರಯುಗದ ಕೃಷ್ಣನ ತ್ರೇತಾಯುಗದೊಂದು ಬಿಟ್ಟು ನೀವು ದ್ವಾಪರಯುಗಕ್ಕೆ ಬಂದರೆ, ದ್ವಾಪರಯುಗದಲ್ಲಿಯೂ ಸಹ ಕೃಷ್ಣ ಸಾಕ್ಷಾತ್ ಅವನು ವಿಷ್ಣುವಿನ ಅವತಾರವೇ. ಆದರೂ ಸಹ ತನ್ನ ಜೀವಿತಾವಧಿನಲ್ಲಿ ಬೇಕಾದಷ್ಟು ಕಷ್ಟ ನಷ್ಟಗಳನ್ನು ಅವನು ಅನುಭವಿಸ್ತಾನೆ. ಕೃಷ್ಣ ಇದ್ದಾಗ ಕಂಸನಿಂದನೇ, ಅವರ ಚಿಕ್ಕಪ್ಪ ಕಂಸನಿಂದಲೂ ಸಹ ಎಷ್ಟೋ ಚಿತ್ರಹಿಂಸೆಗಳನ್ನು ಅವನು ಅನುಭವಿಸ್ತಾನೆ. ಜೊತೆಗೆ ಕೊನೆಗಾಲದಲ್ಲಿಯೂ ಸಹ ಅವನು ಕೃಷ್ಣನ ಅಂತ್ಯವು ಹೇಗಾಗಿದೆ ನಿಮಗೆ ಸಹ ಗೊತ್ತಿದೆ. ಹಾಗಾಗಿ ಎಲ್ಲ ಕಾಲಘಟ್ಟಗಳಲ್ಲಿಯೂ ಸಹ ಸರ್ಪದೋಷ ಯಾರನ್ನೂ ಸಹ ಎಲ್ಲ ಯುಗಗಳಲ್ಲಿಯೂ ಸಹ ಬಿಟ್ಟಿಲ್ಲ. ಪೂರ್ವ ಪುರಾಣದ ನೀವು ಕಥೆಗಳನ್ನು ತಗೊಂಡ್ರೆ ಎಲ್ಲರಿಗೂ, ರಾಮನಿಂದ ಹಿಡಿದು ಕೃಷ್ಣನಿಂದ ಹಿಡಿದು ಎಲ್ಲರಿಗೂ ಸಹ ಈ ದೋಷಗಳು ಬಂದಿದ್ದಾವೆ. ಹಾಗೆ ಅವರು ಅದಕ್ಕೆ ತಕ್ಕ ಹಾಗೆ ಆಗಿನ ಕಾಲಘಟ್ಟದಲ್ಲಿ ಅವರೆಲ್ಲ ಪರಿಹಾರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ.